ದಿಢೀರನೆ ಜಿಲ್ಲಾಧಿಕಾರಿಗಳಾದ ಶುಭಾ ಕಲ್ಯಾಣ್ ಭೇಟಿ, ಅಧಿಕಾರಿಗಳಿಗೆ ತರಾಟೆ. ಪಾವಗಡ ತಾಲೂಕಿನ ರಾಪ್ಟೆ ಗ್ರಾಮ ಪಂಚಾಯಿತಿಯ ನಾಗೇನಹಳ್ಳಿ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಪರದಾಡುವ ಸ್ಥಿತಿ ಎಂಬ ಶೀರ್ಷಿಕೆ ಅಡಿಯಲ್ಲಿ ಸೋಮವಾರ ಸುದ್ದಿ ಮಾಡಲಾಗಿತ್ತು. ಈ ವಿಚಾರವಾಗಿ ಬುಧವಾರ ನಾಗೇನಹಳ್ಳಿ ಗ್ರಾಮಕ್ಕೆ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಭೇಟಿ ನೀಡಿ ಕುಡಿಯುವ ನೀರಿನ ಸಮಸ್ಯೆ ವಿಚಾರಿಸಿದರು. ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ನಾಗೇನಹಳ್ಳಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉದ್ಭವಿಸಿದೆ. ಅಧಿಕಾರಿಗಳು ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಎನ್ನುವುದಕ್ಕೆ ಸಂಬಂಧಿಸಿದ ವರದಿಯನ್ನು ಈ ಹಿಂದೆ ಮಾಧ್ಯಮಗಳಲ್ಲಿ ಸುದ್ದಿ ಸ್ವರೂಪ ಪಡೆದುಕೊಂಡ ಹಿನ್ನೆಲೆ ಸ್ಥಳಕ್ಕೆ ಬುಧವಾರ ಸಂಜೆ 6 ಗಂಟೆ ಸುಮಾರಿನಲ್ಲಿ ತುಮಕೂರು ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಭೇಟಿ ನೀಡಿ ಸ್ಥಳೀಯರಿಂದ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಸದ್ಯ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿದಿದ್ದು, ಗ್ರಾಮಸ್ಥರು ಈಗ ಪ್ರತಿದಿನ ನೀರು ಬರುತ್ತಿದೆ. ಗ್ರಾಮದಲ್ಲಿರುವ ಶುದ್ಧ ಕುಡಿಯುವ ನೀರಿನ ಘಟಕದಲ್ಲಿ ಕಾಯಿನ್ ಸಿಸ್ಟಮ್ ಅಳವಡಿಸಬೇಕೆಂದು ಮನವಿ ಮಾಡಿದರು. ಇದಕ್ಕೆ ಕಾಯಿನ್ ಸಿಸ್ಟಮ್ ಅಳವಡಿಕೆ ಮಾಡಲು ಕುಡಿಯುವ ನೀರು ವಿಭಾಗದ ಇಂಜಿನಿಯರ್ ಬಸವಲಿಂಗಪ್ಪ ಅವರಿಗೆ ಸೂಚನೆ ನೀಡಿದರು. ಗ್ರಾಮದಲ್ಲಿ ರಸ್ತೆ ಬದಿಯಲ್ಲಿದ್ದ ತಿಪ್ಪೆ ಮತ್ತು ಕಸದ ರಾಶಿಗಳನ್ನು ಕಂಡ ಅವರು ಸಮರ್ಪಕವಾಗಿ ಗ್ರಾಮದಲ್ಲಿ ಕಸ ವಿಲೇವಾರಿ ಮಾಡಬೇಕು. ಈ ರೀತಿ ಇದ್ದರೆ ಜನರು ಕಾಯಿಲೆಗೆ ತುತ್ತಾಗುತ್ತಾರೆ. ಜನವಸತಿ ಪ್ರದೇಶಗಳನ್ನು ಸ್ವಚ್ಛವಾಗಿಡಬೇಕೆಂದು, ಗ್ರಾಮೀಣ ಭಾಗದಲ್ಲಿ ಯಾವುದೇ ರೀತಿಯಾದಂತಹ ಕುಡಿಯುವ ನೀರಿಗೆ ಸಮಸ್ಯೆ ಆಗದಂತೆ ಎಚ್ಚರಿಕೆಯಿಂದ ಕರ್ತವ್ಯ ನಿರ್ವಹಿಸಬೇಕೆಂದು ಪಿಡಿಒ ಸುದರ್ಶನ್ಗೆ ಖಡಕ್ ಸೂಚನೆ ನೀಡಿದರು. ಸ್ಥಳದಲ್ಲಿ ಮಧುಗಿರಿ ಎಸಿ ಗೋಟೂರು ಶಿವಪ್ಪ, ತಹಸೀಲ್ದಾರ್ ಡಿಎನ್ ವರದರಾಜು ಸೇರಿದಂತೆ ಮತ್ತಿತರರು ಅಧಿಕಾರಿಗಳು ಹಾಜರಿದ್ದರು. ವರದಿ ಇಮ್ರಾನುಲ್ಲಾ, ಪಾವಗಡ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಪಾವಗಡ ತಾಲೂಕಿಗೆ ಬಂದಿದ್ದೀವಿ. ನಾಗೇನಹಳ್ಳಿ ವಿಲೇಜಲ್ಲಿ ಸ್ವಲ್ಪ ಕುಡಿಯೋ ನೀರು ಸಮಸ್ಯೆ ಇದೆ ಅಂತ ನೋಡಿದ್ದೆ. ಸೊ ತಕ್ಷಣ ಆವಾಗ PDOಗೆ ಕಾಲ್ ಮಾಡಿ ಏನು ವಿಚಾರ ಅಂತ ತಿಳ್ಕೊಂಡಾಗ ಮೋಟರ್ ಸುಟ್ಟೋಗಿದೆ ಅಂತ ಹೇಳಿದರು, ಮತ್ತು PC ಪ್ರಾಬ್ಲಮ್ ಇದೆ ಅಂತ ಹೇಳಿದರು. ಅದನ್ನು ಸರಿ ಮಾಡಿದಾರ ಏನು, ಇಲ್ಲಿ ವಾಸ್ತವಾಂಶ ಏನಿದೆ, ಜನರಿಗೆ ಕುಡಿಯೋ ನೀರು ಸರಬರಾಜು ಆಗ್ತಾ ಇದೆಯಾ ಇಲ್ವಾ ಅಂತ ನೋಡಲಿಕ್ಕೆ ಬಂದಿದ್ದೀವಿ. ಇದು ಪಾವಗಡದಿಂದ ನಾಗಲಮಡಿಕೆ ಹೋಬಳಿಯಲ್ಲಿ ಸುಮಾರು ಪಾವಗಡ ಸಿಟಿಯಿಂದ 30 ಕಿಲೋಮೀಟ್ರ್ ಒಳಗೆ ಆಚೆ ಇದೆ. ಸೊ ಇವತ್ತು ಹೋಗಿ ನೋಡಿದ್ದೀವಿ, ಅಲ್ಲಿ ಎಲ್ಲ ಸರಿ ಮಾಡಿದ್ದಾರೆ. ಹಾಗಾಗಿ ಸಂಬಂಧಪಟ್ಟ EO PDO ಎಲ್ಲರೂ ಕೂಡ ಹೇಳಿದ್ದೀವಿ, ಏನು ಈ ಗ್ರಾಮೀಣ ಭಾಗದಲ್ಲಿ ಕುಡಿಯೋ ನೀರಿಗೆ ಯಾವ ರೀತಿಯಲ್ಲಿ ಕೂಡ ಈ ಬೇಸಿಗೆ ಕಾಲದಲ್ಲಿ ಸಮಸ್ಯೆ ಬರಬಾರದು. ಏನು ಇಶ್ಯೂಸ್ ಇದ್ರೂ ತಕ್ಷಣ ಅದು ಸಾಲ್ವ್ ಮಾಡಬೇಕು. ಅದು ಮೋಟರ್ ಸುಟ್ಟೋಗಿದ್ರೆ ಅಥವಾ ಬೆಸ್ಕಾಮ್ ಅಫಿಷಿಯಲ್ಸಿ ಸಮಸ್ಯೆ ಬರ್ತಾ ಇದೆ, ಅದನ್ನು ಇಮಿಡಿಯೇಟಾಗಿ ಬಗೆಹರಿಸಬೇಕು ಅಂತ ಕೂಡ ನಾವು ಹೇಳಿದ್ದೀವಿ. ಸೊ ಬೆಸ್ಕಾಮ್ ಅವರು ಮತ್ತು ರೂರಲ್ ವಾಟರ್ ಸಪ್ಲೈ ಇಂಜಿನಿಯರ್ಸ್ ಇವರು ಕೋಆರ್ಡಿನೇಷನಲ್ಲಿ ಕೆಲಸ ಮಾಡಬೇಕು. ಮತ್ತು ಇವತ್ತು ಭೇಟಿಯಲ್ಲಿ ನಮ್ಮ AC ಮಧುಗಿರಿ ಅವರು ಕೂಡ ಇದ್ದರು, ಮತ್ತು ಪಾವಗಡ ತಹಸೀಲ್ದಾರ್ ಕೂಡ ಇದ್ದರು. AC ಅವರು ಕೂಡ ತಾಲೂಕು ಹಂತದಲ್ಲಿ ಪ್ರತಿ ವಾರ ಕೂಡ ಟಾಸ್ಕ್ ಫೋರ್ಸ್ ಮೀಟಿಂಗ್ ತಗೊಳ್ತಾರೆ. ಅವರು ಕೂಡ ಸೂಚನೆ ಕೊಟ್ಟಿದ್ದೀವಿ. ಈಗ ಎಲ್ಲ ಇಲಾಖೆಗಳು, ಅರ್ಬನ್ ವಾಟರ್ ಸಪ್ಲೈ, ರೂರಲ್ ವಾಟರ್ ಸಪ್ಲೈ ಮತ್ತು ಬೆಸ್ಕಾಮ್ ಮತ್ತು ಎಲ್ಲ ಫೀಲ್ಡ್ ಲೆವೆಲ್ ಆಫೀಸರ್ಸ್ ಎಲ್ಲರೂ ಕೂಡ ಕೋಆರ್ಡಿನೇಷನ್ ಮಾಡಬೇಕು ಅಂತ ಹೇಳಿದ್ದೀವಿ. ಆಮೇಲೆ ನಮ್ಮ ಪಾವಗಡ ಪುರಸಭೆಯಲ್ಲಿ ಈಗ ತುಂಗಭದ್ರಾ ನೀರು ಟೆಸ್ಟಿಂಗ್ ಆಗಿದೆ, ಮತ್ತು ಈಗ ಎಷ್ಟು ಬೇಕಾದರೆ ಡ್ರಾ ಮಾಡಿ ಅಂತ ಈ ಇಂಜಿನಿಯರ್ಸ್, ತುಂಗಭದ್ರಾ ಇಂಜಿನಿಯರ್ಸ್ ಅವರು ತಿಳಿಸಿದ್ದಾರೆ. ನಾನು ವಿಚಾರಣೆ ಮಾಡಿದೆ. ಈಗ ಪಾವಗಡ ನಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ ಏನು 30 ವಾರ್ಡ್ಸ್ ಇದೆ, ಅಲ್ಲಿ 3 ದಿವಸಕ್ಕೊಮ್ಮೆ 4 ದಿವಸಕ್ಕೊಮ್ಮೆ ನೀರು ಬಿಡ್ತಿದ್ದಾರೆ. ಬಟ್ ನಮಗೆ ಈಗ ತುಂಗಭದ್ರಾ ನೀರು ಬಂದಿದೆ. ಬೋರ್ವೆಲ್ ಬದಲಾಗಿ ಈಗ ತುಂಗಭದ್ರಾ ನೀರು ಬಳಸುವ ಉದ್ದೇಶನೇ ಫ್ಲೂರೋಸಿಸನ್ನು ತಡೆಗಟ್ಟುವ, ಕಡಿಮೆ ಮಾಡುವ ಒಂದು ಉದ್ದೇಶದಿಂದ ಅದನ್ನು ನಾವು ಮಾಡ್ತಾಯಿದ್ವಿ. ಸೊ ಈ ನೀರನ್ನು ನಾವು ಬಳಸಬೇಕು ಅಂತ ಈಗ ಪುರಸಭೆ ಅವರು ಚೀಫ್ ಆಫೀಸರ್ ಮತ್ತು ಇವತ್ತು ನಮ್ಮ PD DUDC ಕೂಡ ಇಲ್ಲಿ ಪಾವಗಡಕ್ಕೆ ಭೇಟಿ ಆಗಿದ್ದಾರೆ. ಅವ್ರಿಗೆ ನಾವು ಏನು ಸೂಚನೆ ಕೊಟ್ಟಿದ್ದೀವಿ ಅಂತ ಹೇಳಿದರೆ, ತುಂಗಭದ್ರಾ ನೀರು ಈಗ ಎಷ್ಟು ಬೇಕಾದರೆ ಡ್ರಾ ಮಾಡಬಹುದು ನಮ್ಮ ಅಲೋಕೇಶನ್ಗೆ ಅಂತ ಹೇಳಿದ್ದಾರೆ.